ಏಕೆ 90% ಜನ ಬಡ, 10% ಜನ ಶ್ರೀಮಂತ? ಅವರ ಸೊಸೈಟಿ ರಿಯಾಲಿಟಿ. 90% ಜನ ದಿನಚರಿ ದುಡಿಮೆ ಮಾಡುತ್ತಾರೆ, 10% ಜನ ಹಣದ ಆಟ ಕಲಿಯುತ್ತಿದ್ದಾರೆ. ಹಣಕಾಸು ಶಿಕ್ಷಣ ಇಲ್ಲ. ಶಾಲೆಗಳಲ್ಲಿ ಹಣದ ಬಗ್ಗೆ ಕಲಿಸುವುದಿಲ್ಲ. ಹುದ್ದೆಗಾಗಿ ತಯಾರಿ, ಬಿಸ್ನೆಸ್ಗೆ ಅಲ್ಲ. ದುಡಿಮೆ ವಾಸ್ ಸ್ಮಾರ್ಟ್ ಕೆಲಸ. ದುಡಿಮೆ ಮಾಡಿದರೆ ದುಪ್ಪಟ್ಟು ಹಣ ಬರುತ್ತಿಲ್ಲ. ಸ್ಮಾರ್ಟ್ ಕೆಲಸ ಆಟೋಮೇಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಮೈಂಡ್ ವ್ಯತ್ಯಾಸ. ಬಡವರು ನನಗೆ ಸಾಧ್ಯವಿಲ್ಲ, ಶ್ರೀಮಂತರು ನನಗೆ ಹೇಗೆ ಸಾಧ್ಯ ಮಾಡೋದು? ಸಮಯದ ಬಳಕೆ. ಸೋಷಿಯಲ್ ಮೀಡಿಯಾ ವಾಸ್ ಓದು, ಪ್ರತಿದಿನ 1 ಗಂಟೆ ಹೊಸದನ್ನು ಕಲಿಯೋಣ. ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ಸ್ ನೋಡೋದು, ಸುಮ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ. ಆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು 1 ಗಂಟೆ ಡೈಲಿ ಹೊಸದನ್ನು ಕಲಿಯೋಕೆ ಟ್ರೈ ಮಾಡಿ. ಪ್ಯಾಸಿವ್ ಇನ್ಕಮ್ ಪರಿಚಯ. ಸ್ಟಾಕ್, ಬಿಸ್ನೆಸ್, ರೆಂಟಲ್ ಇನ್ಕಮ್, ಮನಿ, ಟೈಮ್, ಫ್ರೀಡಮ್. ಯಾವುದೇ ಕರೆಂಟ್ ಸ್ಟಾಕ್ಸಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ನಾಲೆಜ್ ಬೇಕು, ತುಂಬ ಹೈ ರಿಸ್ಕ್ ಇರುತ್ತೆ. ಅದಕ್ಕೆ ಸೇಫ್ಟಿ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಸೇಫ್ಟಿ ಇರುತ್ತೆ ಸ್ವಲ್ಪ. ಮನಃಶಾಸ್ತ್ರದ ಪಾತ್ರ. ಮನಿ ಬಿಲೀಫ್ ಚೈಲ್ಡ್ಹುಡ್ನಲ್ಲಿ ಬರುವುದು. ದುಡ್ಡು ಕೆಟ್ಟದ್ದು ಅನ್ನೋದು ನಂಬಿಕೆ ಹೆಚ್ಚಾಗುತ್ತದೆ. ರಿಸ್ಕ್ ಟೇಕಿಂಗ್ ಆ್ಯಂಡ್ ಫಿಯರ್. ಬಡವರು ಸೇಫ್ ಝೋನ್, ಶ್ರೀಮಂತರು ಕ್ಯಾಲ್ಕುಲೇಟೆಡ್ ರಿಸ್ಕ್. ಬಡವರು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಅವರು ರಿಸ್ಕ್ಗೆ ಹೆದರ್ತಾರೆ. ಅವರು ಶ್ರೀಮಂತರು ಅವರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಮುಂದುವರಿತಾ ಇರ್ತಾರೆ. ನೀನು ಯಾರ ಜೊತೆ ಇರ್ತೀಯ ಅದೇ ನಿನ್ನ ಫ್ಯೂಚರ್ ರೂಪಿಸ್ತದೆ. ಒಳ್ಳೆ ಫ್ರೆಂಡ್ಸ್ ಜೊತೆ ಇದ್ದರೆ ಒಳ್ಳೇದು ಕಲ್ತೀಯ, ಕೆಟ್ಟ ಫ್ರೆಂಡ್ಸ್ ಜೊತೆ ಇದ್ದರೆ ಕೆಟ್ಟದ ಆಗ್ತೀನಿ ನೀನು. ಅದಕ್ಕೆ ಯಾವುದೇ ಫ್ರೆಂಡ್ ಇರಲಿ, ಅವ್ರ ಜೊತೆ ಯಾವ ಥರ ಅದಾನ ಆ ಫ್ರೆಂಡು ಅಂತ ತಿಳ್ಕೊಂಡು ಫ್ರೆಂಡ್ಶಿಪ್ ಮಾಡಿ ಹೊಸ ಕಲೆಕ್ಟ್ ಟ್ರೈ ಮಾಡಿ. ಎಷ್ಟು ಹೊತ್ತಾದರೂ ಬದಲಾವಣೆ ಸಾಧ್ಯ. ಸ್ಮಾಲ್ ಸ್ಟೆಪ್ಸ್, ಬಿಗ್ ರಿಸಲ್ಟ್ಸ್, ಲರ್ನಿಂಗ್ ನೆವರ್ ಸ್ಟಾಪ್ಸ್. ಯಾವುದೇ ಕೆಲಸ ಮಾಡೋಕೆ ಒಂದೊಂದು ಸ್ಟೆಪ್ ಮಾಡಿ. ಅದು ಒಂದು ಹನಿ ಸೇರಿದರೆ ಹಳ್ಳ. ಅದೇ ಥರ ಯಾವುದೇ ಸ್ಟೆಪ್ಪನ್ನು ಸ್ಲೋಗಿ ಮುಂದುವರಿಸಿ ದೊಡ್ಡ ರಿಸಲ್ಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೆ ಕಲಿಯೋದನ್ನು ಸ್ಟಾಪ್ ಮಾಡೋಕ್ಕೋಗ್ಬೇಡಿ. ಫೈನಲ್ ಥಾಟ್. ಬಡತನ ಮನಸ್ಸಿನಲ್ಲಿ ಆರಂಭವಾಗುತ್ತದೆ. ಕಲಿಯಲು ಸಿದ್ಧರಾದರೆ ಎಲ್ಲವೂ ಸಾಧ್ಯ. ಈ ಮಾಹಿತಿ ಉಪಯೋಗವಾಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.